ತಲಬಕಾರೋಪನಿಷತ್ತಿನ ಕೆಲವು ಮಾತುಗಳನ್ನ ನಾವು ನೋಡ್ತಾ ಇದ್ವಿ. ಅವನು ಮಾತಿಗೆ ಸಿಗುವವನಲ್ಲ, ಆದ್ರೆ ಎಲ್ಲರ ಮಾತನ್ನ ತಿಳಿದವನು. ಅವನು ಕಿವಿಗೆ ಗೋಚರಿಸುವುದಿಲ್ಲ, ಆದ್ರೆ ಎಲ್ಲರನ್ನು ಕೇಳ್ತಾನೆ. ಯಾರಿಗೂ ಕಾಣಿಸಲ್ಲ, ಆದ್ರೆ ಎಲ್ಲವನ್ನು ಅವನು ಕಾಣ್ತಾನೆ. ಯಾರೂ ಅವನನ್ನು ನಡೆಸಲ್ಲ, ಆದ್ರೆ ಅವನೆಲ್ಲವನ್ನು ನಡೆಸ್ತಾನೆ. ಅಂಥವನೇ ಬ್ರಹ್ಮ ಅನ್ನುವ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ಹಿಂದೆ ಅವನ ಬಗ್ಗೆ ತಿಳಿಸಿದ್ರು. ಅದಾದ್ಮೇಲೆ ಅವನನ್ನ ನಾವು ಬರೀ ಗ್ರಂಥದಲ್ಲಿ ಹುಡುಕಿದ್ರೆ ಸಾಧ್ಯ ಇಲ್ಲ. ಗ್ರಂಥದಲ್ಲಿ ಅವನು ಯಾರು ಅಂತ ಅವನ ಪರಿಚಯ ಮಾಡ್ಕೊಳ್ಳುವುದಷ್ಟೇ ಹೊರತು ಅವನನ್ನು ಹುಡುಕಬೇಕಾದದ್ದು ನಮ್ಮ ಸುತ್ತಲಿರುವ ಪ್ರತಿಯೊಂದು ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ. ಅಲ್ಲಿ ಹುಡುಕದೆ ಜಗತ್ತಿನ ಎಲ್ಲಾ ಪುಸ್ತಕಗಳನ್ನು ಹುಡುಕಿ ಅಥವಾ ದೇವಸ್ಥಾನಗಳನ್ನ ಹುಕ್ಕು ಅಲ್ಲಿ ನಾವು ನೋಡ್ತೇವೆ, ತಪ್ಪಲ್ಲ. ಆದ್ರೆ ಅಲ್ಲಿ ಮಾತ್ರ ದೇವರಿದ್ದಾನೆ ಅಂತ ಭಾವಿಸುವುದು ಮತ್ತು ಒಂದು ಕೆಳವರ್ಗದ ಭಕ್ತಿ ಆಗುತ್ತೆ. ಅಂದ್ರೆ ಅದು ಬೆಳೀಲಿಕ್ಕಿರುವಂತಹ ಸ್ಥಿತಿಗೆ ಬಂದು ನಿಂತಿದೆ ಅಂತ ಅರ್ಥ. ಹಾಗಾಗಿ ದೇವರನ್ನ ತಿಳಿಬೇಕು ಅಂತ ಪ್ರಯತ್ನ ಪಡುವವನು ತಿಳಿದಿಲ್ಲ ಅಂತ ಮೊದಲು ತಿಳ್ಕೊಳ್ಬೇಕು. ನಾನು ದೇವಸ್ಥಾನಕ್ಕೆ ಹೋಗಿದ್ದೇನೆ, ಆದ್ರಿಂದಾಗಿ ನಂಗೆ ಗೊತ್ತು. ನಾನು ತುಂಬಾ ಉಪನ್ಯಾಸ ಕೇಳಿದ್ದೇನೆ, ಆದ್ರಿಂದ ನಂಗೆ ದೇವ್ರು ಗೊತ್ತು. ನಾನು ತುಂಬಾ ಜಪ ಮಾಡ್ತೇನೆ, ಆದ್ರಿಂದ ದೇವ್ರು ನನಗೆ ಗೊತ್ತು. ನಾನು ತುಂಬಾ ಲೋಕದಲ್ಲಿರುವ ಎಲ್ಲರ ಅವ್ಯವಸ್ಥೆಗಳನ್ನ, ಅವರು ತಪ್ಪು ಉಪಾಸನೆ ಮಾಡುವುದನ್ನ ತಿಳ್ಕೊಂಡ್ಬಿಟ್ಟಿದ್ದೇನೆ, ಆದ್ರಿಂದ ನಂಗೆ ದೇವ್ರು ಗೊತ್ತು ಅಂತ ಹೀಗೆಲ್ಲ ಗೊತ್ತಿದೆ ಗೊತ್ತಿದೆ ಅಂತ ಹೇಳುವವನಿಗೆ ಗೊತ್ತಿಲ್ಲ ಅಂತ ಅರ್ಥ ಅನ್ನೋದನ್ನ ನಿರೂಪಿಸಿತು. ಅದಾದ್ಮೇಲೆ ಆಚಾರ್ಯರು ಈ ವಿಷಯದಲ್ಲಿ ಚೆನ್ನಾಗಿ, ಅಂದ್ರೆ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುಗಳಲ್ಲಿರುವ ಒಳ್ಳೆಯ ಗುಣಗಳನ್ನ ನಾವು ಎಷ್ಟು ಕಾಣುವುದಕ್ಕೆ ಪ್ರಯತ್ನಿಸ್ತೇವೋ ಅಷ್ಟು ನಮ್ಮ ಮತಿ ನಿಜವಾದದ್ದನ್ನ ತಿಳಿಯುವುದರಲ್ಲಿ ಹೆಚ್ಚು ಸಮರ್ಥವಾಗುತ್ತೆ. ಇದನ್ನ ಪ್ರತಿಬೋಧ, ಇದರಲ್ಲೇ ನಿನಗೆ ಅಮೃತತ್ವ ಇದೆ, ಇದರಲ್ಲೇ ನೀನು, ಯಾಕೆಂದ್ರೆ ನೀನು ಉತ್ಸಾಹದಿಂದ ಏನ್ ಮಾಡಬಹುದು ಅಂದ್ರೆ ಗುರಿಯ ಕಡೆಗೆ ಸಾಗಬಹುದು. ಆದ್ರೆ ನಿನ್ನ ಪರಮ ಗುರಿ ಪರಮಾತ್ಮ ಅಂತಿದ್ರೆ ಮಾತ್ರ ನಿನ್ಗೆ ವಿದ್ಯೆಯಿಂದ ಆ ದಾರಿಯನ್ನ ಮುಟ್ಲಿಕ್ಕಾಗತ್ತೆ. ಅದು ಮನುಷ್ಯನಿದ್ದಾಗಲೇ ಮಾಡ್ಕೊಳ್ಬೇಕಾದ ಸಾಧನೆ ಹೊರತು ಉಳಿದ ಶರೀರದಲ್ಲಿ ಈ ಸಾಧನೆ ಮಾಡುವುದು ಅಸಾಧ್ಯ ಅಂತ ಎಚ್ಚರಿಸಿದ್ರು. ಇದನ್ನ ಹೇಳಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಖ್ಯಾಯಿಕೆಯನ್ನ ಹೇಳಿ, ದೇವತೆಗಳೆಲ್ಲರೂ ಕೂಡ ಯುದ್ಧದಲ್ಲಿ ಗೆದ್ದ ಹೊತ್ತಿಗೆ ಭಗವಂತ ಅವರನ್ನ ಎಚ್ಚರಿಸುವುದಕ್ಕೋಸ್ಕರ ಒಂದು ಯಕ್ಷರೂಪವನ್ನ ತಾಳಿ ಬಂದ. ವಾಯು ಹೋಗಿ ಅದನ್ನ ಮಾತನಾಡಿಸಿ ತನ್ನ ಪರಿಚಯವನ್ನೇ ಹೇಳಿಕೊಂಡು ಅವನ ಬಗ್ಗೆ ತಿಳಿಯಲಾರದೆ ಹೊರಟು ಹೋದ. ಆ ನಂತರ ಅಗ್ನಿ ಮೊದಲು ಹೋದ, ವಾಯು ಪ್ರವಾಹ ವಾಯು ಅಂತ ಅವನ ಹೆಸರು. ಅವನು ಕೂಡ ಹೀಗೆ ಹೋಗಿ ಅವನನ್ನ ತಿಳಿಲಿಕ್ಕಾಗದೆ ಅಲ್ಲಿಂದ ಹೊರಟ ಅಂತ ನಾವು ಈ ಅಂಶವನ್ನ ಇಷ್ಟು ನೋಡಿದ್ವಿ. ಆಚಾರ್ಯರ ಮಾತು, ಇತ್ಯತ್ರಾಖ್ಯಾಯಿಕಾಂ ವಚ್ಮಿ ಶೃಣುತಾಂ ತ್ವಂ ಮಹೇಶ್ವರ ಸ್ಥಿತ್ವಾ ದೇವೇಶು ತದ್ಬ್ರಹ್ಮ ವ್ಯಜಯತ್ ದೈವ ದೈತ್ಯದಾನವಾನ್. ಹೇ ಮಹೇಶ್ವರ, ಈ ಭಗವಂತ ಎಲ್ಲವನ್ನು ಮೀರಿದವ, ಯಾರಿಗೂ ಅವನ ಬಗ್ಗೆ ಏನು ತಿಳಿದಿಲ್ಲ ಅನ್ನುವುದನ್ನ ತಿಳಿಸ್ಲಿಕ್ಕೋಸ್ಕರ ಒಂದು ಕಥೆಯನ್ನ ನಾನು ನಿನಗೆ ಹೇಳ್ತೇನೆ. ದೇವತೆಗಳಲ್ಲಿ ನಿಂತು ಭಗವಂತ ಒಂದು ಸರ್ತಿ ದೈತ್ಯದಾನವರನ್ನ ಗೆದ್ದ. ದೇವೇಭ್ಯೋರ್ಥಾಯ ವಿಜಯಂ ತಂ ದೇವ ಮೇನಿರೇ ಸ್ವಕಂ. ಆದ್ರೆ ದೇವತೆಗಳಿಗೋಸ್ಕರ ಭಗವಂತ ಮಾಡಿದ ಕೆಲಸವನ್ನ ತಾವೇ ಮಾಡಿದ್ದು ಅಂತ ದೇವತೆಗಳು ತಮ್ಮ ಭಾವವಾಗಿ ಅದನ್ನ ಗ್ರಹಿಸಿದ್ರು. ಯಾಕೆಂದ್ರೆ ಆವಿಷ್ಟ ಅಸುರೈಹಿ, ಅಸುರರಿಂದ ಆವಿಷ್ಟರಾಗಿ ಪ್ರಬೋಧಾಯ ಜನಾರ್ದನ, ಅಸುರರಿಂದ ಆವಿಷ್ಟರಾದವರನ್ನ ಎಚ್ಚರಿಸುವುದಕ್ಕೋಸ್ಕರ ಭಗವಂತ ಅವರನ್ನ ಮಾತನಾಡಿಸಿದ. ಯಕ್ಷರೂಪ ಪ್ರಾದುರಭೂತು ಆವಿಷ ಉಮಾ ಶಿವ ಸಮನ್ವಿತಃ. ಅದೆಷ್ಟನೇ ಶ್ಲೋಕ ಅಂತ ಗೊತ್ತಾಗ್ತಿಲ್ಲ ಇದರಲ್ಲಿ, ಒಂದು ನಿಮಿಷ. ಮೂಲದಲ್ಲಿಲ್ಲ, ಆಚಾರ್ಯರ ಮಾತಲ್ಲಿದೆ. ಅಷ್ಟು ಮುಂದೆ ಹೋಗ್ಬೇಡಿ. ಒಂಚೂರು ಹಿಂದೆ ಹೋಗಿ, ಹಿಂದಿನ ಪೇಜಿಗೆ ಹೋಗಿ, ಕೊನೆಗೆ ಅಲ್ಲಿರ್ಬೇಕದು. ಇನ್ನು ಚೂರು ಮೇಲೆ. ಒಂದ್ ನಿಮಿಷ.
ಕೆಳಗಿನಿಂದ 4ನೇ ಲೈನ್ ನೋಡಿ, 5ನೇ ಲೈನ್. ಇತ್ಯತ್ರಾಖ್ಯಾಯಿಕಾಂ ವಚ್ಮಿ ಶೃಣುತಾಂ ತ್ವಂ ಮಹೇಶ್ವರ ಸ್ಥಿತ್ವಾ ದೇವೇಶು ತದ್ಬ್ರಹ್ಮ ವ್ಯಜಯದ್ದೈತ್ಯದಾನವಾನ್. ಆ ಮಾತಿಗೆ ಅರ್ಥವನ್ನ ಹೇಳಿದ್ದಾನೀಗ. ಈ ವಿಷಯದಲ್ಲಿ ಅಂದ್ರೆ ಪರಮಾತ್ಮನನ್ನ ತಿಳಿದಿದ್ದೇವೆ ಅಂತ ಭಾವಿಸಿದವರಿಗೆ ತಿಳಿದಿಲ್ಲ. ಅವ್ರು ಯಾವಾಗ ಆ ರೀತಿ ನಮ್ ಕೆಲಸ ಮುಗೀತು, ತಿಳಿದು ಮುಗೀತು ಅಂತ ಭಾವಿಸ್ತಾರೋ ಆವಾಗ ಅವ್ರು ಇನ್ನೂ ಹೆಚ್ಚು ಅಭ್ಯಾಸ ಮಾಡ್ಲಿಕ್ಕಿದೆ ಅಂತ ಲೋಕಕ್ಕೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಒಂದು ಕಥೆಯನ್ನ ನಾನು ಹೇಳ್ತೇನೆ. ದೇವೇಶು ಸ್ಥಿತ್ವ, ದೇವತೆಗಳಲ್ಲಿ ನೆಲೆಸಿ, ತದ್ ಬ್ರಹ್ಮ, ಆ ಬ್ರಹ್ಮನು ದೈತ್ಯದಾನವಾನ್ ವಿಜಯತ್, ದಾನವರನ್ನು ಗೆದ್ದ. ದೇವೇಭ್ಯೋರ್ಥಾಯ ವಿಜಯಂ ತಂ ದೇವಾ ಮೇನಿರೇ ಸ್ವಕಂ, ದೇವತೆಗಳನ್ನು ಗೆಲ್ಲಿಸುವುದಕ್ಕೋಸ್ಕರ ಅವನು ಮಾಡಿಕೊಟ್ಟ ವಿಜಯವನ್ನ ದೇವತೆಗಳು ಸ್ವಕಂ ಮೇನಿರೆ, ನಾವೇ ಗೆದ್ದದ್ದು ಅಂತ ಭಾವಿಸಿದ್ರು. ಯಾಕೆ ಅಂದ್ರೆ ಅಸುರೈಹಿ ಆವಿಷ್ಟ, ಕೆಲವೊಮ್ಮೆ ದೇವತೆಗಳನ್ನ ಅಂದ್ರೆ ಪರಶುಕ್ಲತ್ರಯರನ್ನು ಹೊರತುಪಡಿಸಿ ಎಲ್ಲರನ್ನೂ ಕೂಡ ಅಸುರರು ಆವರಿಸಿಕೊಳ್ಳುವ ಸಾಮರ್ಥ್ಯ ಇದೆ. ಅವರಿಗೊಂದು ವರ ಇರುತ್ತೆ. ಇಷ್ಟು ಅಂದ್ರೆ ಅದು ಟೆಂಪರರಿ, ರೆಗ್ಯುಲರ್ ಅಲ್ಲ. ಅಷ್ಟರಲ್ಲಿ ಅವ್ರಿಗೆ ಬೇಕಾದ್ದನ್ನು ಮಾಡಿ ಹಾಳು ಮಾಡಿ ಹೋಗುದಷ್ಟಕ್ಕೆ ಅವರಿಗೆ ಸಾಕಾಗುತ್ತೆ. ದೇವತೆಗಳನ್ನೇ ಬಿಡಲ್ಲ ಆಮೇಲೆ ನಮ್ಮನ್ನು ಅಸುರಾವೇಶ ಚೆನ್ನಾಗಿ ಆವರಿಸಿಕೊಂಡಿರುತ್ತೆ. ಅದರಿಂದ ಬಹಳ ಎಚ್ಚರದಿಂದ ಈ ಕಥೆಗಳನ್ನು ತಿಳ್ಕೊಳ್ಳೋದ್ರಿಂದ ಒಂದು ಅರ್ಥ ಆಗುತ್ತೆ, ನಮ್ಮನ್ನ ಅನಲೈಸ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ನನ್ಗೆ ಯಾವಾಗ್ಲೂ ಅಂತ ಆಲೋಚನೆ ಇಲ್ಲದೆ ಇದ್ರು ಕೆಲವು ಸರ್ತಿ ಆ ರೀತಿ ಯಾಕೆ ಹಾಗಾಗುತ್ತೆ ನಾವೇ ಆಮೇಲೆ ಯೋಚನೆ ಮಾಡ್ತೀವಿ, ಹೀಗೆ ಯೋಚನೆ ಮಾಡಬಾರ್ದಿತ್ತಲ್ವಾ, ಹೀಗೆ ಚಿಂತನೆ ಮಾಡಬಾರ್ದಿತ್ತು, ಹೀಗೆ ನೋಯಿಸಬಾರ್ದಿತ್ತು, ಹೀಗೆ ಬೈಬಾರ್ದಿತ್ತು, ಹೀಗೆ ಹಿಂಸೆ ಮಾಡಬಾರ್ದಿತ್ತು, ಹೀಗೆ ಅವರನ್ನ ದ್ವೇಷಿಸಬಾರ್ದಿತ್ತು, ಪ್ರೀತಿಸ್ಲಿಕ್ಕೆ ಎಷ್ಟು ಅವಕಾಶ ಇದ್ರು ಯಾಕೆ ಹೀಗಾಯ್ತು ಅಂತೆಲ್ಲ ನಮ್ ಪ್ರಶ್ನೆ ಬರುತ್ತಲ್ವಾ. ಅದು ನಮ್ಮೊಳಗೆ ನಮಗೆ ತಿಳಿಯದಂತೆ ಆದ ದುರುಳರ ಕೈವಾಡ. ದೇವತೆಗಳಿಗೂ ಅದಾಯ್ತು. ತೇಷಾಂ ಪ್ರಬೋಧಾಯ ಜನಾರ್ದನ, ಅವರನ್ನ ಪ್ರಬೋಧಾಯ ಎಚ್ಚರಿಸುವುದಕ್ಕೋಸ್ಕರ ಜನಾರ್ದನನು ಯಕ್ಷರೂಪ ಪ್ರಾದುರಭೂತ್, ಯಕ್ಷರೂಪನಾಗಿ ಕಾಣಿಸಿಕೊಂಡ. ಆ ಶಿವ ಸಮನ್ವಿತ, ಇದನ್ನ ಸ್ವತಃ ಮಹೇಶ್ವರನಿಗೆ ಚತುರ್ಮುಖ ಹೇಳ್ತಾ ಇದ್ದಾನೆ. ಭಗವಂತ ಆವಿರ್ಭವಿಸಿದ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ನಲ್ಲ, ಶಿವ ಪಾರ್ವತಿ ನೀವೆಲ್ಲ ಇದ್ರಲ್ವಾ. ಯಕ್ಷರೂಪ ಅಂದ್ರೆ ಬರೀ ಭಗವಂತ ಮಾತ್ರ ಬಂದದ್ದಲ್ಲ. ನಮಗಿಲ್ಲೊಂದು ಆಚಾರ್ಯರು ಸಂಹಿತೆಯ ಮಾತಿನ ಮೂಲಕ ವಿಶೇಷ ಒಂದು ಸ್ವರೂಪವನ್ನು ಕಲ್ಪಿಸ್ತಾ ಇದ್ದಾರೆ. ನಾನು ಹೇಳಿದ್ದೆ, ಯಾರಿಗೇ ಆದ್ರೂ ಕೂಡ ಅವರಿಗಿಂತ ಹಿರಿಯರ ಬಗ್ಗೆ ಪೂರ್ತಿ ತಿಳ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಅವರಿಗಿಂತ ಕಿರಿಯರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬಹುದು, ಆದ್ರೆ ಅದು ಕೂಡ ಪೂರ್ತಿ ಅಲ್ಲ. ಆದ್ರೆ ದೊಡ್ಡವ್ರ ಬಗ್ಗೆ ಅಂತೂ ನಿಶ್ಚಯವಾಗಿ ಪೂರ್ತಿ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅವರಿಗಿಂತ ಹಿರಿಯರಾದವರ ಬಗ್ಗೆನೇ ಪೂರ್ತಿ ತಿಳ್ಕೊಳ್ಳಿಕ್ ಆಗುದಿಲ್ಲ ಅಂದ್ಮೇಲೆ ಇನ್ನು ಹಿರಿಯರಲ್ಲಿ ಅತ್ಯಂತ ಹಿರಿಯನಾದ ಭಗವಂತನ ಬಗ್ಗೆ ಹೇಗೆ ತಿಳ್ಕೊಳ್ಳಿಕ್ ಸಾಧ್ಯ? ಹಾಗಾಗಿ ಇಲ್ಲಿ ಉಮಾ ಸಹಿತನಾದ ಪರಶಿವ ಯಕ್ಷನ ಜೊತೆಗೆ ಬಂದಿದ್ದಾನೆ. ಅವನು ಮಾತ್ರ ಅಲ್ಲ, ಬ್ರಹ್ಮಣಾಚಾಪಿ ಸಹಿತ ನಾನು ಇದ್ದೆ ಆ ಯಕ್ಷ ರೂಪದಲ್ಲಿ. ಅಂದ್ರೆ ಅದು ಒಂದು ಪ್ರಶ್ನಾರ್ಥಕ ಚಿಹ್ನೆಯ ಹಾಗೆ, ಏನು ಅಂತ ಅರಿವಿಗೆ ಬಾರದ ರೀತಿಯಲ್ಲಿರುವ ಒಂದು ಅರಿವಿನ ಗುಂಪು, ಜ್ಞಾನ ಅಂದ್ರೆ ಬೆಳಕಿನ ಮುದ್ದೆ. ಆ ಬೆಳಕಲ್ಲಿ ನಾನಿದ್ದೆ, ನೀನಿದ್ದಿ, ನಿನ್ನ ಮಡದಿ ಇದ್ಲು, ನನ್ನ ಮಡದಿ ಇದ್ಲು, ಜೊತೆಗೆ ಲಕ್ಷ್ಮೀನಾರಾಯಣರು ಇದ್ರು. ಇಷ್ಟು ಜನ ಸೇರಿ ಯಕ್ಷ ರೂಪದಿಂದ ಬಂದು ನಿಂತಿದ್ದೇವೆ. ನಿಂತಾಗ ಏತೇಭ್ಯೋಪಿ ಪರೋಹ್ಯಹಂ, ಎಲ್ಲರಿಗಿಂತ ನಾನು ಹಿರಿಯ ಅಂತ ದೇವರು ತೋರಿಸ್ಲಿಕ್ಕೋಸ್ಕರ, ಅಂದ್ರೆ ಇವರೆಲ್ಲರನ್ನೂ ಕೂಡ ಮೀರಿ ನಾನಿದ್ದೇನೆ. ನೀನ್ ಕೇವಲ ನಿಮ್ಮನ್ನು ಮಾತ್ರ ಅಲ್ಲ, ಇವರು ಕೂಡ ನನ್ನ ಪರಿವಾರದವರು, ಇವರು ಕೂಡ ನನ್ನನ್ನು ಅನುಸರಿಸಿದ್ದಾರೆ. ಆದ್ರೆ ಅವರು ನನ್ನನ್ನು ಹೊಂದಿಕೊಂಡಿದ್ದಾರೆ, ಅದರಿಂದಾಗಿ ನನ್ನೊಟ್ಟಿಗಿದ್ದಾರೆ. ನೀವು ನನ್ನನ್ನ ಬಿಟ್ಟು ಚಿಂತಿಸ್ತಾ ಇದ್ದೀರಿ, ಆದ್ರಿಂದಾಗಿ ನೀವು ಈಗ ಪ್ರಶ್ನೆಗೊಳಗಾಗುವ ಹಾಗೆ ಏನು ಅಂತ ತಿಳ್ಕೊಳ್ಳುವ ಕುತೂಹಲದ ಘಟ್ಟದಲ್ಲಿ ಇದ್ದೀರಿ. ಏತೇಪಿ ಮೇ ಭೃತ್ಯಭೂತಾ, ಈ ಶಿವ, ಪಾರ್ವತಿ, ಬ್ರಹ್ಮಾಣಿ ಮತ್ತು ಲಕ್ಷ್ಮಿ ಇವರೆಲ್ಲರೂ ಕೂಡ ನನಗೆ ಪರಿವಾರಭೂತಾ, ಪರಿವಾರ್ಯ ವ್ಯವಸ್ಥಿತಾ, ನನಗೆ ಸಹಾಯಕರಾಗಿದ್ದಾರೆ, ನನ್ನ ಸೇವಕರಾಗಿದ್ದಾರೆ. ಅವರು ಸೇವಕರು ಅಂತ ಅವ್ರು ಕೆಲಸ ಮಾಡ್ತಾರೆ, ಆದ್ರೆ ನಾನು ಅವರನ್ನ ಸೇವಕರು ಅಂತ ನೋಡಲ್ಲ, ನಾನು ಅವರನ್ನ ಪರಿವಾರ ಅಂತ ಕಾಣ್ತೇನೆ. ನನ್ನ ಪರಿವಾರ ಅವರು. ಅಂದ್ರೆ ಇದು ಯಾವಾಗ್ಲೂ ಮ್ಯೂಚುವಲ್, ಯಾವಾಗ್ಲೂ ಕುಟುಂಬ ನಡಿಬೇಕಾದ್ದು ಹೀಗೆ.
ಆ ಕುಟುಂಬದಲ್ಲಿ ಇರೋರೆಲ್ಲ ತಮಗಿಂತ ಹಿರಿಯರಿಗೆ ನಾವು ಸೇವಕರು ಅನ್ನೋ ಪ್ರಜ್ಞೆ ಇರಬೇಕು. ಆದ್ರೆ ಆ ವ್ಯವಸ್ಥೆ ಮಾಡುವಂತಹ ಯಜಮಾನನಿಗೆ ಇವರು ನನ್ನ ಕೃತ್ಯರು ಅಂತ ಕಲ್ಪನೆ ಇರಬಾರದು. ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ, ಇವ್ರು ನನ್ನ ಕುಟುಂಬದವರು ಅಂತ ಅನ್ನೋ ಪ್ರೀತಿ ಇರಬೇಕು. ಆಗ ಕುಟುಂಬ ಚೆನ್ನಾಗಿರುತ್ತೆ. ಇದು ಕುಟುಂಬದ ಸೂತ್ರ. ಇದು ಇದ್ದಲ್ಲೆಲ್ಲ ಕುಟುಂಬ ಚೆನ್ನಾಗಿರುತ್ತೆ. ಇದು ಯಾವಾಗ ಈ ಕಾನ್ಸೆಪ್ಟ್ ಬಿಟ್ಟು ಹೋಗುತ್ತೆ, ಆವಾಗ ಅವ್ಯವಸ್ಥೆಗಳು, ಹತಾಶೆಗಳು, ಸ್ವ ಪ್ರತಿಷ್ಠೆಗಳು, ಸ್ವಾತಂತ್ರ್ಯ ಅನ್ನೋದೆಲ್ಲ ಶುರುವಾಗುತ್ತೆ. ನಮ್ಮನ್ನ ನಿಗ್ರಹಿಸ್ತಾರೆ, ನಮ್ಮನ್ನ ಕಟ್ಟಿ ಹಾಕ್ತಾರೆ, ಅವ್ರಿಗೆ ಬೇಕಾದ್ ಮಾಡ್ಕೋತಾರೆ ಅಂತೆಲ್ಲ ಅನ್ಸುದು ಯಾವಾಗ ಅಂದ್ರೆ ಈ ಕಲ್ಪನೆ ನಮ್ಗೆ ಅರ್ಥ ಆಗದೆ ಇದ್ದಾಗ. ಹೌದು, ಕೆಲವೆಲ್ಲ ತುಂಬಾ ದೂರದ ತನಕ ಒಂದು ಗಾಡಿಯನ್ನು ಹೇಳ್ಕೊಂಡು ಹೋಗ್ಬೇಕು ಅಂದ್ರೆ ಗಾಡಿಯ ಗೋಡೆಗಳಿಗೆಲ್ಲ ಕಟ್ಟಿ ಹಾಕ್ಬೇಕು. ಎಲ್ಲದಕ್ಕೂ ಸ್ವಾತಂತ್ರ್ಯ ಬೇಕು ಅಂದ್ರೆ ಎತ್ತು ಮಾತ್ರ ಹೋಗುತ್ತೆ, ಗಾಡಿ ಹೋಗಲ್ಲ. ಗಾಡಿ ಹೋಗ್ಬೇಕು ಅಂದ್ರೆ ನೊಗ ಕಟ್ಟಬೇಕು, ಅದರ ಕುತ್ತಿಗೆ ಕಟ್ಟಬೇಕು. ಆ ನೊಗದ ಕುತ್ತಿಗೆ ಕಟ್ಟಿದ್ದನ್ನ ಒಂದು ಮಧ್ಯದ ಕೋಲಿ ಕಟ್ಟಬೇಕು, ಕೋಲಿಗೆ ಕಟ್ಟಿದ್ದನ್ನ ಗಾಡಿ ಕಟ್ಟಬೇಕು, ಗಾಡಿಗೊಂದು ಚಕ್ರ ಕಟ್ಟಬೇಕು, ಚಕ್ರಕ್ಕೆ ಅದಕ್ಕೆ ಕೀಲಿ ಹಾಕ್ಬೇಕು. ಎಲ್ಲ ನನಗೆ ಬಂಧನ. ನಾವೆಲ್ಲ ಹೇಗ್ ಹೋಗುದು ಅಂತ ಅಂದ್ರೆ ಚಕ್ರನೂ ಹೋಗಲ್ಲ, ಚಕ್ಕಡಿನೂ ಹೋಗಲ್ಲ, ನೊಗನೂ ಹೋಗಲ್ಲ, ಮಧ್ಯದ ಕೋಲು ಹೋಗಲ್ಲ, ಯಾರು ಹೋಗಲ್ಲ. ಹೋಗುದು ಎತ್ತು ಮಾತ್ರ. ಅದು ಕೂಡ ಹೋಗಿ ಉಪಯೋಗ ಇಲ್ಲ. ಯಾಕಂದ್ರೆ ಅದನ್ನ ಕರ್ಕೊಂಡ್ ಬರ್ಲಿಕ್ಕೆ ಯಾರು ಕರೆದಿದ್ದಲ್ಲ. ಬಂಡಿಯಲ್ಲಿ ಏನೋ ಸಾಮಾನಿದೆ, ಅದನ್ನ ತರ್ಲಿಕ್ಕೆ ಎತ್ತನ್ನು ಕಳಿಸಿದ್ದು. ಆದ್ರೆ ಎತ್ತನ್ನ ಕಳಿಸದೆ ಬರೀ ಬಂಡಿಯನ್ನು ಮಾತ್ರ ಕಳಿಸಿದ್ರೆ ಅದು ಉಪಯೋಗ ಇಲ್ಲ. ಯಾಕಂದ್ರೆ ಅದು ಹೋಗುದೇ ಇಲ್ಲ. ಎತ್ತಿ ಇಲ್ಲದೆ ಬಂಡಿ ಹೋಗುದಿಲ್ಲ. ಬರೀ ಎತ್ತು ಹೋದ್ರೆ ಬಂಡಿ ಬರ್ಲಿಲ್ಲ ಅಂತ ಎತ್ತಿಗೆ ಹೋಗಿದ್ದಕ್ಕೆ ಮರ್ಯಾದೆ ಇಲ್ಲ. ಕುಟುಂಬ ಅಂದ್ರೆ ಎಲ್ಲರೂ ಒಬ್ರಿಗೊಬ್ರಿಗೆ ಪರಸ್ಪರ ಹೊಂದಾಣಿಕೆ ನಡೆಸ್ಕೊಂಡು ಹೋಗ್ಬೇಕಾದದ್ದೇ ಬಹಳ ಮುಖ್ಯ. ಇದು ಈ ಮಾತಿನಲ್ಲಿ ನಮಗೆ ಉಪನಿಷತ್ತು ತಿಳಿಸಿದ ಮಾತು. ಪರಿವಾರ್ಯ, ಆ ಶಬ್ದ ನೀವು ಚಂದ ಗಮನಿಸಿ. ಏತೇ ಅಪಿ ಮೇ ಭೃತ್ಯಭೂತ, ಆದ್ರೆ ಅವರು ನನ್ನನ್ನ ಸೇವಕರು ಅಂತ ತಿಳ್ಕೊಂಡ್, ನನ್ನ ಹತ್ರ ಸೇವಕರಾಗಿದ್ದೇವೆ ಅಂತ ತಿಳ್ಕೊಂಡ್ ಕೆಲಸ ಮಾಡ್ತಾರೆ. ಆದ್ರೆ ನಾನು ಪರಿವಾರ್ಯ ವ್ಯವಸ್ಥಿತ, ಅವರನ್ನು ಪರಿವಾರವನ್ನಾಗಿ ಕಟ್ಟಿಕೊಂಡು ವ್ಯವಸ್ಥೆ ಮಾಡ್ತೇನೆ. ಇತಿ ಜ್ಞಾಪಯಿತು. ನೋಡಿ, ಇಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸುವುದಕ್ಕೋಸ್ಕರ ಒಂದು ಪರಿವಾರ ಅಂದ್ರೆ ಹೇಗಿರುತ್ತೆ, ಒಂದು ಕುಟುಂಬ ಅಂದ್ರೆ ಹೇಗಿರುತ್ತೆ. ಕುಟುಂಬ ಅಂದ್ರೆ ರಕ್ತ ಸಂಬಂಧನೇ ಆಗ್ಬೇಕು ಅಂತಿಲ್ಲ. ಕುಟುಂಬ ಅಂದ್ರೆ ಒಂದು ಕಾರ್ಯಕ್ಕಾಗಿ ಒಟ್ಟಾದ ಮನಸ್ಸುಳ್ಳ ಒಂದು ಸಣ್ಣ ಸಮಿತಿಯೂ ಆಗ್ಬೋದು, ಸಂಘಟನೆಯೂ ಆಗ್ಬೋದು, ಅಥವಾ ಒಂದು ಉದ್ದೇಶದಿಂದ ಪಾಠಕ್ಕಾಗಿ ಸೇರಿದಂತಹ ಎಲ್ಲ ಜೊತೆಗಿರುವವರು ಆಗಿರಬಹುದು. ಅಂದ್ರೆ ಅಧ್ಯಾಪಕನಾಗಿ ಮಕ್ಕಳ ಹತ್ರ ಇರ್ಬೇಕಾದ ವಿಷಯ, ಒಬ್ಬ ನಾಯಕನಾಗಿ ಸೇನೆಯ ಜೊತೆಗಿರ್ಬೇಕಾದ ವಿಷಯ, ಅಥವಾ ಒಂದು ಸಂಘದ ಅಧ್ಯಕ್ಷನಾಗಿ ಅವರ ಸಮಿತಿಯ ಸದಸ್ಯರ ಜೊತೆಗೆ ಇರಬೇಕಾದ ವಿಷಯ, ಎಲ್ಲದಕ್ಕೂ ಇದು ಅತ್ಯಂತ ಸಂಬಂಧಿತವಾದದ್ದು. ಪರಿವಾರ್ಯ ವ್ಯವಸ್ಥಿತ ಇತಿ ಜ್ಞಾಪಯಿತು ವಿಷ್ಣು ಸಹ ತೈಹಿ ಉಪಾಗತಃ. ವಿಷ್ಣು ಇತಿ ಜ್ಞಾಪಯಿತು, ಇದನ್ನ ತಿಳಿಸುವುದಕ್ಕೋಸ್ಕರ ತೈಹಿ, ಅವರನ್ನ ತೈಹಿ ಸಹ, ಎಲ್ಲ ಉಮಾಪತಿ ಬ್ರಹ್ಮಾಣಿಪತಿಗಳ ಜೊತೆಗೆ ಉಪಾಗತಃ, ಅಲ್ಲಿಗೆ ಬಂದ. ಯೂಯಮೇತಾನಪಿ, ಮುಂದೋಗೋಣ. ನೀವೆಲ್ಲರೂ ಕೂಡ ಏತಾನಪಿ, ಯೂಯಮೇತಾನಪಿ ಜ್ಞಾತುಂ ಅಶಕ್ತ ಕಿಮು ಮಾಮಿತಿ. ಅಲ್ರಪ್ಪ, ನೀವು ಏತಾನಪಿ ಜ್ಞಾತುಂ ಅಶಕ್ತಾಹ, ನೀನು ಪರಶಿವನನ್ನೂ ತಿಳ್ಕೊಳ್ಳಿಕ್ಕಾಗಲ್ಲ, ಪಾರ್ವತಿಯನ್ನೂ ತಿಳ್ಕೊಳ್ಳಿಕ್ಕಾಗಲ್ಲ, ಬ್ರಹ್ಮಾಣಿ ಅಂತೂ ಗೊತ್ತಿಲ್ಲ, ಚತುರ್ಮುಖನಂತೂ ಗೊತ್ತೇ ಇಲ್ಲ, ಲಕ್ಷ್ಮಿ ಅಂತೂ ಅರ್ಥವೇ ಆಗದವಳು, ಇನ್ ನನ್ನನ್ನೇನಪ್ಪ ತಿಳ್ಕೊಳ್ತೀರಿ ನೀವು ಅಂದ್ರೆ ಅವ್ರೀಗ ಅಲ್ಲಿ ತಿಳಿಲಿಕ್ಕೆ ಬಂದಾಗ, ದೇವರ ಹತ್ರ ಹೋಗುದು ನಾವು ದೇವರ ಅಂದ್ರೆ ಅನುಗ್ರಹವನ್ನ ಸಂಪಾದಿಸ್ಲಿಕ್ಕೆ. ಹಾಗೆ ಹೋಗಿ ಹೊರಗೆ ಬರುವಾಗ ನಾವು ಹೇಗಾಗಿರ್ತೇವೆ ನೋಡಿ, ನಾನು ದೇವರನ್ನ ಅಂದ್ರೆ ಅನುಗ್ರಹಿಸಿ ಬಂದಿದ್ದೇನೆ ಅನ್ನೋ ಮಟ್ಟಕ್ಕೂ ಇರ್ತಾರೆ ಕೆಲವರು. ಕೊನೆಗೇನು ಅಂದ್ರೆ, ನಾನು ದೇವರ ದರ್ಶನ ಮಾಡಿ ಬಂದಿದ್ದೇನೆ, ಸರ್ವಮಾದದೀಯಂ ಮಾತರಿಶ್ವಾಮಹ ಅಹಮಸ್ಮಿ ಜಾತವೇದವಾಹಮಸ್ಮಿ ಅಂತ ನಾವು ಕೂಡ ಹೀಗೆ ಮಾಡುದು. ಹೋದದ್ದು ದೇವರ ದರ್ಶನಕ್ಕೆ, ಹೋಗಿ ಬರುವಾಗ ನನ್ನಷ್ಟು ಪುಣ್ಯವಂತ ಯಾರಿದ್ದಾನೆ ನೋಡಿ, ನಾನು ದೇವರ ದರ್ಶನ ಮಾಡಿದ್ದೇನೆ, ನಾನು ಅಂತವರ ಸಹವಾಸದಲ್ಲಿದ್ದೇನೆ, ನಾನು ಈ ಮಠದವನು, ನಾನು ಈ ಮತದವನು, ನಾನು ಈ ರೀತಿ ಉಪಾಸನೆ ಮಾಡಿದವನು, ನಾನು ಈ ರೀತಿ ಜಪಿಸಿದವನು ಅಂತ ಆ ಕೆಲಸದಿಂದ ನಮ್ಮನ್ನ ನಾವು ಪ್ರತಿಷ್ಠೆಗೆ ಒಳಪಡಿಸಿಕೊಳ್ತೇವೆ ಹೊರತು ಅದರ ನಿಜವಾದ ಭಾವ ಏನಿರ್ಬೇಕಿತ್ತು ಅದು ಕಳೆದೇ ಹೋಗುತ್ತೆ. ಇದನ್ನ
ಕಿಂ ಜ್ಞಾತುಂ ಅಶಕ್ತಾಃ, ನೀವು ಬಂದದ್ದು ಪ್ರಶ್ನೆ ಅಂತ ಅನ್ನುವ ಸ್ಥಿತಿಯಲ್ಲಿರುವಂತಹ ಯಕ್ಷವನ್ನು ತಿಳ್ಕೊಳ್ಳಿಕ್ಕೆ. ಆದ್ರೆ ಬಂದವ್ರು ಏನ್ ಮಾಡಿದ್ರು, ಎಲ್ಲ ತಮ್ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಈ ತಮ್ ಬಗ್ಗೆ ಮಾತಾಡ್ಲಿಕ್ಕೆ ಯಾವಾಗ ಶುರು ಮಾಡಿದ್ರು, ಆಗ ದೇವ್ರು ಮರೆಯಾದ, ಅವರಿಗೆ ಕಾಣಿಸ್ಲೇ ಇಲ್ಲ. ಅಂದ್ರೆ ಅರ್ಥನೂ ಆಗ್ಲಿಲ್ಲ, ಅವರನ್ನೇ ಇನ್ನೂ ಒಂದಿಷ್ಟು ಅಹಂಕಾರಕ್ಕೆ ಈಡು ಮಾಡಿ ಕಳುಹಿಸಿ ಬಿಟ್ಟ. ಅವರಿಗೆ ವಾಪಸ್ ಪ್ರಶ್ನೆ ಕೇಳಿ ಅವರೇ ತಮ್ ಬಗ್ಗೆ ಹೇಳಲಿಕ್ಕೆ ಆಗುವಾಗ ಮಾಡಿ, ಕೊನೆಗೆ ನಿಮ್ ಕೈಲಿ ಏನು ಆಗಲ್ಲ, ನೀವು ಯಾವಾಗ ಶರಣಾಗತರಾಗಿ ಬರ್ತೀರಿ ಆವಾಗ ಇದು ತಿಳಿಯತ್ತೆ, ನೀವೇ ಅಂತ ಅದರಲ್ಲಿ ಹೆಮ್ಮೆ ಪಡ್ತೀರಿ, ಆಗ ಏನೂ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಯೂಯಮೇತಾನ್ ಅಪಿ ಜ್ಞಾತುಂ ಅಶಕ್ತಾಃ ಕಿಮು ಮಾಂ, ನನ್ನನ್ನೇನ್ ತಿಳ್ಕೊಳ್ತೀರಿ ನೀವು ಅಂತ ಭಗವಂತ ಅವರನ್ನ ಪ್ರಶ್ನೆ ಮಾಡೋದಕ್ಕೋಸ್ಕರನೇ ಯಕ್ಷನಾಗಿ ಕಾಣಿಸಿಕೊಂಡು ಅರ್ಥವಾಗದಂತೆ ಅವರನ್ನೆಲ್ಲ ನಡುಗಿಸಿ ಬಿಟ್ಟ. ತಜ್ಞಾನಾರ್ಥಂ ಹುತಾಶಶ್ಚ ನಾಸಿಕ್ಯೋ ವಾಯುರೇವಚ ಇಂದ್ರಶ್ಚ ಕ್ರಮಶೋ ಜಗ್ಮುಃ ತಂ ಜ್ಞಾತುಂ ನೈವ ನಾಶಕನ್ ಚಾಶಕನ್. ಅವನನ್ನ ತಿಳಿಯುವುದಕ್ಕಾಗಿಯೇ ಹುತಾಶನೂ ಹೋದ, ನಾಸಿಕ್ಯ ವಾಯುವು ಹೋದ. ಇಲ್ಲಿ ಬಹಳ ಜನ ವಾಯು ಮಾತರಿಶ್ವ ಅನ್ನೋದು ಅಂದ್ರೆ ಪ್ರಾಣ ಅಂತ ಅರ್ಥ ಮಾಡಿ, ಆ ಪ್ರಾಣನಿಗೆ ಗೊತ್ತಾಗ್ಲಿಲ್ಲ ಅಥವಾ ಪ್ರಾಣನಿಗೆ ಗೊತ್ತಾಗ್ಲಿಲ್ಲ ಅನ್ನೋದೇನು ಸತ್ಯ. ಅಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾ ಹೇಳ್ತಾ ಇರೋದು, ಪ್ರಾಣ ಎಲ್ಲವನ್ನೂ ತಿಳ್ಕೊಳ್ತಾನೆ ಅಂತ ಅನ್ನೋ ಅರ್ಥದಲ್ಲಿ ಎಲ್ಲೂ ಶಾಸ್ತ್ರ ಹೇಳಲಿಲ್ಲ. ಆದ್ರೆ ಪ್ರಾಣ ಈ ರೀತಿ ಭಗವಂತನ ವಿಷಯದಲ್ಲಿ ತಪ್ಪಾಗಿ ತಿಳಿಯುವುದಂತೂ ಸಾಧ್ಯ ಇಲ್ಲ, ಅವನ ಮುಂದೆ ಕೊಚ್ಚಿಕೊಳ್ಳುವುದಂತೂ ದುಸ್ಸಾಧ್ಯವಾದ ಮಾತು. ಹಾಗಾದ್ರೆ ಇಲ್ಲಿ ಬಂದ ವಾಯು ನಾಸಿಕ್ಯ ವಾಯು, ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟ ನಾಸಿಕದಲ್ಲಿ ಗಾಳಿ ಓಡಾಡುವಂತೆ ಮಾಡುವಂತಹ ವಾಯು. ಇಂದ್ರಶ್ಚ ಕ್ರಮಶೋ ಜಗ್ಮುಃ, ಇಂದ್ರನು ಹೋದ ಕ್ರಮಶಃ. ತಂ ಜ್ಞಾತುಂ ನೈವ ಚಾಶಕತ್, ಆದ್ರೆ ಅವನು ಕೂಡ ತಿಳಿಯುವಲ್ಲಿ ಸೋತ. ತತ್ರೇಂದ್ರೋಧಿಕ ಬುದ್ಧಿತ್ವಾತ್, ಆದ್ರೆ ಆ ಯಕ್ಷರೂಪಿ ಪರಮಾತ್ಮ ತನ್ನ ಪರಿವಾರದ ಜೊತೆಗಿದ್ದವನು ಮರೆಯಾಗಿ ಎಲ್ಲರನ್ನು ಕರ್ಕೊಂಡು ಹೋದ, ಒಬ್ಬಳನ್ನು ಬಿಟ್ಟು. ಉಮೆ ಒಬ್ಳು ಮಾತ್ರ ಅಲ್ಲೇ ಉಳಿದು ಬ್ರಹ್ಮನನ್ನು, ಬ್ರಹ್ಮಾಣಿಯನ್ನು, ಶಿವನನ್ನು, ಲಕ್ಷ್ಮಿಯನ್ನು ಕರ್ಕೊಂಡು ಹೊರಟೋಗ್ಬಿಟ್ಟ. ಯಾಕೆಂದ್ರೆ ಅವನಿಗೆ ಉಪದೇಶ ಮಾಡ್ಲಿಕ್ಕಿರುವಂತಹದ್ದು, ಇಂದ್ರನಿಗೆ ಉಪದೇಶ ಮಾಡ್ಲಿಕ್ಕಿರುವಂತದ್ದು ಇವಳೊಬ್ಳೆ. ಇವಳ ಮೂಲಕವಾಗಿ ಮೇಲಿನ ಪರಿವಾರವನ್ನು ಅರ್ಥ ಮಾಡಿಕೊಳ್ಬೇಕು ಹೊರತು ತಾನೇ ಎಲ್ಲವನ್ನ ತಿಳ್ಕೊಳ್ತೇನೆ ಅಂತ ಅನ್ನೋದು ಅಸಾಧ್ಯ. ಪೃಚ್ಛತೀತಿ ಜನಾರ್ದನ, ಮತ್ಯಾಕೆ ಅಂದ್ರೆ ಇಂದ್ರನಿಗೆ ಈ ರೀತಿ ತಾನು ಕಾಣಿಸಿಕೊಂಡ್ರೆ ನೀನ್ ಯಾರು ಅಂತ ಪ್ರಶ್ನೆ ಕೇಳಿದಾಗ ನಾನು ವಾಪಸ್ ಪ್ರಶ್ನೆ ಕೇಳಿದ್ರೆ ಅವನು ಹೇಳ್ತಾನೆ, ನಾನು ಮೊದಲು ಪ್ರಶ್ನೆ ಕೇಳಿದ್ದು, ನೀನು ಉತ್ತರ ಕೊಡು ಅಂತ ಕೇಳ್ತಾನೆ. ಇದು ಬುದ್ಧಿವಂತಿಕೆ ಅವನಿಗಿದೆ. ಯಾವಾಗ್ಲೂ ಯಾರಾದ್ರೂ ಏನಾದ್ರೂ ನಮ್ಮ ಹತ್ರ ಕೇಳಿದ್ರೆ ಆ ಉತ್ತರವನ್ನ ಹ್ಯಾಂಡಲ್ ಮಾಡ್ಬೇಕೆ ಹೇಗೆ ಅಂತ ಗೊತ್ತಿದ್ರೆ ಮಾತ್ರ ನಾವು ಬೇಸ್ತು ಬೀಳುವ ಪ್ರಸಂಗಗಳು ಇರುವುದಿಲ್ಲ. ಹಾಗಾಗಿ ಇಂದ್ರ ಅತಿ ಬುದ್ಧಿವಂತ. ಇಂದ್ರ ಅಂದ್ರೆ ವಿವೇಚನಾ ಶಕ್ತಿ, ಮನಸ್ಸಿನಲ್ಲಿರುವ ವಿವೇಚನಾ ಶಕ್ತಿ. ಯಾವಾಗ ವಿವೇಕ ಎದ್ದಿರುತ್ತೆ ಆವಾಗ ಕಾರ್ಯತಂತ್ರಗಳು ಎದುರಾಳಿಯದ್ದು ಫಲಿಸುವುದಿಲ್ಲ. ಹಾಗಾಗಿ ಮರೆಯಾಗಿ ಬಿಟ್ಟ. ಮತ್ತ ಶಿವಾದ್ ಬ್ರಹ್ಮಣಶ್ಚ ಶ್ರೋತುಂ ನೈವಾಪಿ ಶಕ್ತಿಮಾನ್, ನನ್ನಿಂದ, ಶಿವನಿಂದ, ಚತುರ್ಮುಖನಿಂದ ಇಂದ್ರ ನೇರವಾಗಿ ಈ ವಿಷಯವನ್ನ ತಿಳಿಯುವುದಕ್ಕೆ ಅರ್ಹನಲ್ಲ. ಇವರಿಗೆಲ್ಲ ನಾನು ಅಥವಾ ಶಿವನಾಗ್ಲಿ, ಚತುರ್ಮುಖನಾಗ್ಲಿ, ಪಂಚಮುಖನಾಗ್ಲಿ, ಸಹಸ್ರಮುಖನಾಗ್ಲಿ ಯಾರೂ ಕೂಡ ಹೇಳುವುದಕ್ಕೆ ಅಗತ್ಯ ಇಲ್ಲ. ಅಂದ್ರೆ ಅವನಿಗೆ ಆ ಅರ್ಹತೆ ಇಲ್ಲ. ನೈವಾಪಿ ಶಕ್ತಿಮಾನ್, ಅವ್ರು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿಯೂ ಅವನಿಗಿಲ್ಲ. ಇತಿ ಜ್ಞಾಪಯಿತು ತತ್ರ ನಾದೃಶ್ಯತ ಸ ಕೇಶವ, ಕೇಶವನು ಈ ಕಾರಣಕ್ಕಾಗಿ ಇದನ್ನ ತಿಳಿಸುವುದಕ್ಕೋಸ್ಕರ ಅಲ್ಲಿ ಮರೆಯಾದ. ಏಷೈವ ಜ್ಞಾನದಾನೇತೆ ಯೋಗ್ಯಾಮೇತಿ ವ್ಯದರ್ಶಯತ್. ಯೋಗ್ಯಾ ಉಮಾ ಏಷಾ ಉಮಾ ಏವ ಭವತಃ ಉಪದೇಷ್ಟುಂ ಯೋಗ್ಯಾ. ಜ್ಞಾನದಾನೆ ತೇ ಜ್ಞಾನದಾನೆ, ನಿನಗೆ ಜ್ಞಾನವನ್ನು ಕೊಡುವ ವಿಷಯದಲ್ಲಿ ಏಷಾ ಏವ, ಈ ಪಾರ್ವತೀ ದೇವಿಯೇ ಯೋಗ್ಯಳು. ಇತಿ ವ್ಯದರ್ಶಯತ್, ತೋರಿಸಿಕೊಟ್ಟ, ಅವಳನ್ನು ಮಾತ್ರ ಉಳಿಸಿ ಹೋದ ಅಂತ ಹೇಳ್ತಿದ್ದಾರೆ. ನಾವು ಆ ಉಪನಿಷತ್ತಿನಲ್ಲಿ ಬಂದ ಸಾಲನ್ನ ಎಲ್ಲಿವರೆಗೂ ಓದಿದ್ವಿ? ಒಂದ್ಸತಿ ಓದಿ ಬಿಡೋಣ. ಕಿಮಿದಂ ಯಕ್ಷಮಿತಿ ಆದ್ಮೇಲೆ ತೇ ಅಗ್ನಿಮಬ್ರುವನ್ ಜಾತವೇದ ಏತದ್ವಿಜಾನೀಹಿ ಕಿಮೇತದ್ಯಕ್ಷಮಿತಿ. ಜಾತವೇದನೆ, ಹೋಗು ಬೇಗ, ಏನಿದು ಯಕ್ಷ ಎಂದು ತಿಳಿ. ತಥೇತಿ, ಆಯ್ತಪ್ಪ,
ತದಭ್ಯದ್ರವತ್ ಆ ಅಗ್ನಿಯು ಹೊರಟು ಹೋದ. ತಮ್ ಅಭ್ಯವದತ್ ಆದ್ರೆ ಅವನಲ್ಲಿಗೆ ಹೋಗಿ ನಿಂತೊಡನೆ ಮರಳಿ ಆ ಯಕ್ಷನೇ ಇವನನ್ನ ಕೇಳಿದ, ಕೋಸೀತಿ ಅಗ್ನಿರ್ವಾ ಅಹಮಸ್ಮೀತಿ ಅಬ್ರವೀತ್ ಜಾತವೇದಾವಾ ಅಹಮಸ್ಮಿ. ಆ ಅಗ್ನಿ ಹೇಳ್ತಾನೆ, ನಾನೇ ಅಗ್ನಿ ಇದ್ದೇನೆ, ಜಾತವೇದ ಎಂದು ನನ್ನನ್ನು ಕರೆಯುತ್ತಾರೆ. ತಸ್ಮಿನ್ ತ್ವೈ ಕಿಂ ವೀರ್ಯಮಿತ್ಯಪಿ, ಓಹೋ ಅಂತಹ ನಿನ್ನಲ್ಲಿ ಎಂಥ ಸಾಮರ್ಥ್ಯ ಇದೆ. ಅಪೀದಂ ಸರ್ವಂ ದಹೇಯಂ ಯದಿದಂ ಪೃಥಿವ್ಯಾಮಿತಿ, ಇಲ್ಲೇನೆಲ್ಲ ಜಗತ್ತಿನಲ್ಲಿ ಇದೆಯೋ ಅದೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ಸುಡಬಲ್ಲೆನೆಂದು. ತಸ್ಮೈ ತೃಣಂ ನಿದಧೌ ಆ ಏತದ್ದಹೇತಿ, ಅವನ ಮುಂದೆ ಒಂದು ಸಣ್ಣ ಹುಲ್ಲಿನ ಕಣವನ್ನ ಇಟ್ಟು ಏತದ್ದಹ ಇದನ್ನು ಸುಡು ಎನ್ನುವುದಾಗಿ ಹೇಳಿದ ಆ ಯಕ್ಷ. ತದುಪಪ್ರೇಯಾಯ ಸರ್ವಜವೇನ, ಮೊದಲೆಲ್ಲ ಪ್ರಯತ್ನ ಮಾಡಿ ಸಾಲದೆ ಹೋದಾಗ ತನ್ನ ಇಡೀ ಶಕ್ತಿಯನ್ನ ಉಪಪ್ರೇಯಾಯ ಜೋರಾಗಿ ತನ್ನ ಸರ್ವಜವೇನ ಎಲ್ಲಾ ತರದ ಬಲವನ್ನು ಹಾಕಿ ಅದರ ಮೇಲೆ ಎರಗಿದ. ಒಂದು ತೃಣದ ಮೇಲೆ ಅಗ್ನಿ ಎರಗಿದ. ತನ್ನ ಶಶಾಕದಗ್ಧುಂ, ಆದ್ರೆ ಅದನ್ನು ಸುಡಲು ಸಾಧ್ಯವಾಗಲಿಲ್ಲ. ಸತತ ಏವ ನಿವವೃತೆ, ಅವನು ಅಲ್ಲಿಂದನೇ ಹಾಗೆ ಜಾಗ ಖಾಲಿ ಮಾಡಿದ. ನೈತದರ್ಶಕಂ ವಿಜ್ಞಾತುಂ ಯದೇ ತದ್ಯಕ್ಷಮಿತಿ, ಅಯ್ಯೋ ನನ್ನಿಂದ ಈ ಯಕ್ಷವನ್ನು ತಿಳಿಯಲಾಗಲಿಲ್ಲ ಅಂತ ಅಂದುಕೊಂಡು ಹೊರಟೇ ಹೋದ. ಅಥವಾ ಯುಮಬ್ರುವನ್, ಆಗ ಇಂದ್ರ ಹೇಳಿದ, ಏ ನಾಸಿಕ್ಯ ವಾಯುವೆ, ಹೋಗು ಯಾರವನೆಂದು ತಿಳಿದು ಬಾ. ವಾಯೋ ಏತದ್ವಿಜಾನೀಹಿ ಕಿಮೇತದ್ಯಕ್ಷಮಿತಿ, ಎಲೈ ವಾಯುವೆ ಹೋಗಿ ತಿಳಿ ಯಾರದು ಯಕ್ಷ ಎಂದು. ತಥೇತಿ ಆಯಿತು, ಹೊರಟೆ ಅಂತ ಹೇಳಿ ಹೋದ. ತದಭ್ಯದ್ರವತ್ ಹೊರಟೇ ಹೋದ. ಹೊರಟು ಹೋಗುವಾಗಲೇ ಆ ಯಕ್ಷನೇ ತಮಭ್ಯದ ಅವದತ್ ಆ ವಾಯುವನ್ನು ಕುರಿತು ಕೇಳಿದ, ಕೋಸೀತಿ ನೀನ್ಯಾರು. ವಾಯುರ್ವಾ ಅಹಮಸ್ಮೀತ್ಯಬ್ರವೀದ್ ಮಾತರಿಶ್ವಾವ ಅಹಮಸ್ಮೀತಿ, ನನ್ನನ್ನು ವಾಯು ಎಂದು ಕರೆಯುತ್ತಾರೆ, ಅಷ್ಟೇ ಅಲ್ಲ ಮಾತರಿಶ್ವ ಎನ್ನುವುದಾಗಿಯೂ ನನ್ನ ಹೆಸರಿನಲ್ಲಿ ಹೆಗ್ಗಳಿಕೆ ಇದೆ ಎಂದು. ತಸ್ಮಿನ್ ತ್ವೈ ಕಿಂ ವೀರ್ಯಮಿತ್ಯಪಿ, ಏನಪ್ಪ ನಿನ್ನ ಸಾಮರ್ಥ್ಯ. ಅಪೀದಂ ಸರ್ವಮಾದದೀಯಂ ಯದಿದಂ ಪೃಥಿವ್ಯಾಮಿತಿ, ಈ ಜಗತ್ತಿನಲ್ಲಿ ಇರುವ ಎಲ್ಲ ವಸ್ತುಗಳನ್ನ ಹೊತ್ತು ಸಾಗಬಲ್ಲೆ ನಾನು. ಓಹ್ ತಸ್ಮೈ ತೃಣಂ ನಿಧದೌ, ಅವನ ಮುಂದೆ ಒಂದು ಹುಲ್ಲಿನ ಕಣವನ್ನಿಟ್ಟ. ಏದದಾದತ್ವೇತಿ, ಇದನ್ನು ಹೊತ್ತು ಹೋಗು ಎಂದ. ತದುಪಪ್ರೇಯಾಯ ಸರ್ವಜವೇನ, ತಕ್ಷಣವೇ ತನ್ನ ಎಲ್ಲ ವೇಗವನ್ನು ಒಟ್ಟುಗೂಡಿಸಿ ಆ ಹುಲ್ಲಿನ ಮೇಲೆ ಜೋರಾಗಿ ಹಬ್ಬಿದ. ತನ್ನ ಶಶಾಕ ಆದಾತುಂ, ಅದನ್ನ ಅಲುಗಾಡಿಸಲಾಗಲಿಲ್ಲ, ಎತ್ತಲಂತೂ ಸಾಧ್ಯವೇ ಆಗಲಿಲ್ಲ. ಸತತ ಏವ ನಿವವೃತೆ, ಆಗಲೇ ಅವನು ಬೇಸರದಿಂದ ಅಲ್ಲಿಂದ ನೈತ ದಶಕಂ ವಿಜ್ಞಾತುಂ ಯದೇತದ್ಯಕ್ಷಮಿತಿ, ಈ ಯಕ್ಷವನ್ನು ನಾನು ತಿಳಿಯಲಾಗದೇ ಹೋಯಿತು ಎಂದು ತಲೆ ತಗ್ಗಿಸಿ ನಾಚಿಕೆಯಿಂದ ಅಲ್ಲಿಂದ ಹೊರಟು ಹೋದ. ಅಥ ಇಂದ್ರಮಬ್ರುವನ್, ಆಗ ಇಂದ್ರನೇ ಅಂದ್ರೆ ಉಳಿದ ದೇವತೆಗಳೆಲ್ಲ ಹಾಗಾದ್ರೆ ನೀನೇ ಹೋಗು ಅಂತ, ಅಥ ಅಂದ್ರೆ ಉಳಿದ ಎಲ್ಲ ದೇವತೆಗಳು ಸೇರಿ ಇಂದ್ರನನ್ನು ಕುರಿತು ಹೇಳಿದ್ರು. ಅಬ್ರುವನ್, ಹೋಗಪ್ಪ ನೀನೇ ನೋಡ್ಕೋ. ಮಗವನ್ನೇತದ್ವಿಜಾನೀಹಿ ಕಿಮೇತದ್ಯಕ್ಷಮಿತಿ, ಎಲೈ ಇಂದ್ರನೇ ನೀನೇ ಹೋಗು ತಿಳಿದು ಬಾ ಏನದು ಯಕ್ಷ ಎಂಬುದನ್ನು. ತಥೇತಿ ಆಯಿತು. ತದಭ್ಯದ್ರವತ್ ಅದರ ಅಭಿಮುಖವಾಗಿ ಓಡಿದ. ತಸ್ಮಾತ್ ತಿರೋದಧೆ, ಯಾವಾಗ ಅವನು ಅಭಿಮುಖವಾಗಿ ಹೋದ ಅಂದ್ರೆ ಅದರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೋದ, ಆವಾಗ ತಸ್ಮಾತ್ ತಿರೋದಧೆ ಅವನಿಂದ ಮರೆಯಾಯಿತು. ತಸ್ಮಿನ್ನೇವಾಕಾಶೆ ಸ್ತ್ರಿಯಂ ಆಜಗಾಮ ಬಹುಶೋಭಮಾನಾಂ ಉಮಾಂ ಹೈಮವತೀಂ ತಾಂ ಹೋವಾಚ ಕಿಮೇತದ್ಯಕ್ಷಮಿತಿ. ಆ ಆಕಾಶದ ಬಳಿಗೆ ಹೋದಾಗ ಅಂದ್ರೆ ಅಲ್ಲಿ ಖಾಲಿ ಜಾಗ ಆಯ್ತು, ಬೆಳಕಿನ ದೊಡ್ಡ ಪ್ರಕಾರ ಮರೆಯಾಗಿ ಒಂದು ಸಣ್ಣ ತುಣುಕು ಉಳಿಯಿತು, ಮಿಂಚು ಹುಳದಂತೆ. ಒಂದು ಸ್ತ್ರೀ ರೂಪ ಆ ಇಂದ್ರನನ್ನ ಕುರಿತು ಎದುರಾಯಿತು. ಆ ಜಗಾಮ ಹೇಗಿತ್ತು, ಬಹುಶೋಭಮಾನಾಂ, ತುಂಬಾ ಅಷ್ಟು ಸಣ್ಣ ಕಿಡಿಯಲ್ಲೂ ಕೂಡ ಅನಂತ ಪ್ರಕಾಶ ತುಂಬಿತ್ತು. ಅಂತಹ ಉಮಾಂ, ಬಂಗಾರದ ಮೈಬಣ್ಣದ ಹೈಮವತೀಂ ಉಮಾಂ ಆ ಜಗಾಮ, ಸ್ತ್ರೀಯನ್ನು ಕುರಿತು ಇವನೇ ಹತ್ತಿರ ಹೋದ. ಉಳಿದದ್ ಯಾವುದು ಕಾಣಿಸ್ಲಿಲ್ಲ, ಆ ಸ್ತ್ರೀ ಮಾತ್ರ ಕಂಡಿತು. ತಾಂ ಹೋವಾಚ, ಅವಳನ್ನು ಕುರಿತು ಇಂದ್ರ ಕೇಳಿದ, ಕಿಮೇತದ್ಯಕ್ಷಂ, ಯಾರಪ್ಪ ಇವನು, ಇಲ್ಲಿ ತನಕ ನನ್ನ ಕಣ್ಣ ಮುಂದೆ ದೂರಕ್ಕಿರುವಾಗ ಕಾಣಿಸಿದವನು ಈಗ ಹತ್ತಿರ ಬಂದೊಡನೆ ಕಾಣದೆ ನಿನ್ನನ್ನು ಮಾತ್ರ ಈ ಜಾಗದಲ್ಲಿ ಇರಿಸಿ ಹೋಗಿದ್ದಾನೆ, ಯಾರವನು ಅಂದ್ರೆ ಅವನಿಗೆ ಗೊತ್ತಿದೆ ಅವಳ ಜೊತೆಗೆ ಇಲ್ಲ ಅಂದ್ರೆ ಇಲ್ಲಿ ಯಾರನ್ನು ಹುಡುಕ್ತಾ ಇನ್ಯಾರೋ ಒಬ್ರು ಬಂದ್ರೆ ಡೈರೆಕ್ಟ್ ಆಗಿ ಅದ್ಯಾರು ಅಂತ ಕೇಳಲಿಕ್ಕಾಗತ್ತೆ. ಈಗ ನೀವು ಒಂದು ಜಾಗದಲ್ಲಿ ನೋಡ್ತಾ ಇರ್ತೀರಿ, ಏನೋ ನೋಡ್ತಾ ಇರ್ತೀರಿ, ನೋಡಿದಾಗ ಅವನು ಯಾರೋ ಬರ್ತಾನೆ, ಅದೇನು ಅಂತ ನಾವು ತಕ್ಷಣ ಕೇಳ್ತೇವೆ, ನಿಮ್ಗೇನಾದ್ರೂ ಕಾಣಿಸ್ತಿದ್ಯಾ ಅಂತ ಏನಾದ್ರೂ ಒಂದು ಪೂರ್ವದಲ್ಲಿ ಸಂಭಾಷಣೆ ಬೇಕಲ್ವಾ. ಅವನು ಸೀದಾ ಹೋಗಿ ಅವಳ ಹತ್ರನೇ ಕೇಳ್ತಾನೆ, ನಿನ್ನ ಜೊತೆಗಿದ್ದಲ್ಲ ಅವನು ಯಾರು ಅಂತ. ಅಂದ್ರೆ ಜೊತೆಗಿದ್ದದ್ದು ಅಂತ ಅರ್ಥ ಆಗುತ್ತೆ ಅದರಿಂದ. ಆಚಾರ್ಯರು ಹೇಳಿದ ಕಥೆ ಉಪನಿಷತ್ತಿನಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ, ಇಲ್ಲ ಅಂದ್ರೆ
ಈ ಪ್ರಶ್ನೆ ಅಸಂಗತ ಅಂತ ಅನಿಸ್ತಿತ್ತು. ಕಿಮೇತದ್ಯಕ್ಷಮಿತಿ, ನಿನ್ನ ಜೊತೆಗಿತ್ತಲ್ಲ ಒಟ್ಟಿಗೆ, ಏತತ್ ಅಂತ ಕೇಳ್ತಾನೆ. ಈಗ ಇಲ್ಲಿ ಇತ್ತಲ್ಲ ಅದು ಏನದು ಯಕ್ಷ ಅಂತ ಪ್ರಶ್ನೆ ಕೇಳ್ತಾನೆ. ಅಲ್ಲಿಗೆ ತೃತೀಯ ಖಂಡ ಮುಕ್ತಾಯ ಆಗುತ್ತೆ. ಮತ್ತೆ ನಾಳೆ ಮುಂದಿನ ಖಂಡದ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.